ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ಒಂದು ಸಿಂಪಲ್ ಲಂಚ್ ಮೆನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾವು ಮನೇಲಿ ಯೂಶ್ವಲಿ ಮಾಡ್ಕೊಳ್ಳೋಂಥದ್ದೇ. ಸೊ ಇಲ್ಲಿ ನಾನು ಮಾಡ್ತಾ ಇರೋದು ಚೆನ್ನ ಮತ್ತು ಹಾಲು ಹಾಕಿ ಒಂದು ಕುರ್ಮಾ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಏನು ಕುರ್ಮಾ ಮಾಡಿ ತೋರಿಸ್ತಾ ಇದ್ದೀನಿ, ಇದು ಬಂದು ವೈಟ್ ರೈಸ್ ಎಲ್ಲ ಚಪಾತಿ ಒಟ್ಟಿಗೆ ಮತ್ತು ಪೂರಿ, ಅಕ್ಕಿ ರೊಟ್ಟಿ, ಹಾಗೆಯೇ ಮುದ್ದೆ ಆಗಿರ್ಬೋದು, ಜೀರಾ ರೈಸ್ ಇರ್ಬೋದು, ಪ್ಲೈನ್ ಪಲಾವ್ ಬರುತ್ತಲ್ಲ ಅದಕ್ಕೂ ಸಹ ಸೈಡ್ ಡಿಶ್ ಆಗಿ ನಾವು ಈ ಕುರ್ಮಾನ ನಾವು ಸರ್ವ್ ಮಾಡ್ಬೋದು. ಈಗ ಎಲ್ಲ ಮಸಾಲೆ ಪದಾರ್ಥಗಳೇನಿದೆ ಅದನ್ನು ನಾನು ಒಂದು ಜಾರ್ಗೆ ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಈ ಮಸಾಲೆ ಜೊತೆನೇ ಸ್ವಲ್ಪ ರಿಚ್ನೆಸ್ ಕೊಡಬೇಕಲ್ಲ, ಅದಕ್ಕೋಸ್ಕರ ನಾನು ಬೇಕಾದ್ರೆ ಗೋಡಂಬಿ ಹಾಕ್ಕೋಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ಇಲ್ಲಿ ಮಸಾಲೆನೇ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕುರ್ಮನ ಸ್ಟಾರ್ಟ್ ಮಾಡೋದು. ಈ ಒಂದು ಕುಕ್ಕರ್ ತೊಗೊಂಡು ನಾವಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋದು, ಒಂದು 3 ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಾಸಿವೆ ಎಲ್ಲ ಚಿಟಪಟ ಅಂತ ಆದಮೇಲೆ ಇಲ್ಲಿ ನಾನು ಒಂದು ಆನಿಯನ್ನ ಹಾಕ್ಕೊಂಡಿದ್ದೀನಿ. ಈ ಆನಿಯನ್ನು ಒಂದು ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಅದ್ರ ಜೊತೆಲೇ ಸ್ವಲ್ಪ ನಾನು ಕಸೂರಿ ಮೇಥಿನೂ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆನಿಯನ್ದು ರಾ ಸ್ಮೆಲ್ ಇರುತ್ತಲ್ಲ ಅದು ಹೋಗಬೇಕು. ಸೊ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಗೆ ಹಾಲ್ ಅನ್ನೋದಿರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ. ಆಗ ನನ್ನ ವೀಡಿಯೋಸ್ ಎಲ್ಲನೂ ನಿಮಗೆ ಶೋ ಆಗುತ್ತೆ. ನಾನು ಯಾವಾಗೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆವಾಗ ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಸೊ ನಾನೀಗ 2 ಟೊಮೆಟೊ ತೊಗೊಂಡಿದ್ದೆ. 1.5 ಟೊಮೆಟೊ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ. ಇನ್ನು 1/2 ಟೊಮೆಟೊ ಇಲ್ಲಿ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಆನಿಯನ್ನು ಟೊಮೆಟೊ ಏನು ಹಾಕಿದೆ ಅದೆಲ್ಲ ಸಾಫ್ಟ್ ಆಗಿದೆ. ಈಗ ನಾನು ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಡ್ರೈ ಸ್ಪೈಸಸ್ ಇರುತ್ತಲ್ಲ ಅದು ಹಾಕ್ಕೋಬೇಕು. ಅರಿಶಿನ, ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಚಿಲ್ಲಿ ಪೌಡರ್ನ ಹಾಕ್ಕೋಬೋದು. ಈಗ 2-3 ಮಿನಿಟ್ಸ್ ಆಗಿದೆ ಫ್ರೈ ಆಗಿ. ಮಸಾಲೆ ಏನಿತ್ತು ಅದೆಲ್ಲನೂ ನಾನು ಮೊದಲೇ ಕಾಬೂಲ್ ಕಡಲೆನ ನೆನೆಸಿಟ್ಕೊಂಡಿದ್ದೆ. ಅದ್ರ ಜೊತೆಲೇ ಈಗ ಆಲೂಗಡ್ಡೆನೂ ಹಾಕಿ ಮಸಾಲೆ ಹಾಕಿದ್ದೀನಿ. ಮಸಾಲೆ ಒಳಗಡೆ ಅದ್ರ ಜೊತೆಲೇ ನಾನೀಗ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಚಿಕನ್ ಮಸಾಲ ಹಾಕಿದ್ದೀನಿ. ಈ ಚಿಕನ್ ಮಸಾಲ ಹಾಕೋದ್ರಿಂದ ಈ ಕುರ್ಮಾಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ನನಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಈಗ ನಾನು 2 ವಿಷಲ್ನ ಕೂಗಿಸ್ಕೊಳ್ತೀನಿ. 2 ವಿಷಲ್ ಕೂಗಿಸ್ಕೊಂಡ್ರೆ ನಮ್ಮ ಚೆನ್ನ ಹಾಲು ಕುರ್ಮಾ ರೆಡಿಯಾಗೋಗುತ್ತೆ. ನಾವು ರೈಸ್ ಒಟ್ಟಿಗೆ ಇರ್ಬೋದು, ಚಪಾತಿ ಒಟ್ಟಿಗೆ ಎಲ್ಲನೂ ನಾವು ಇದನ್ನು ಸರ್ವ್ ಮಾಡ್ಬೋದು. ನಾನಿವತ್ತು ಸರ್ವ್ ಮಾಡ್ತಿರೋದು ವೈಟ್ ರೈಸ್ ಜೊತೆಲಿ.
ನೋಡ್ತಾ ಇದ್ರಲ್ಲ 2 ವಿಷಲ್ ಕೂಗಿಸ್ಕೊಂಡು ಆಗಿದೆ. ಈಗ ಅದಾದಮೇಲೆ ಒಂದು 1-2 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಕುದಿಸ್ಕೊಳ್ಬೇಕು. ಹಾಗೆ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅಷ್ಟರಲ್ಲಿ ಒಂದು ಗಾರ್ನಿಷಿಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನಿವತ್ತು ಮಧ್ಯಾಹ್ನದ ಲಂಚಿಗೆ ಇದನ್ನೇ ಮಾಡಿರೋದು. ಸೊ ಈಗ ನಾನು ವೈಟ್ ರೈಸ್ ಜೊತೆಯಲ್ಲಿ ಸರ್ವ್ ಮಾಡ್ತೀನಿ. ಬಿಸಿ ಬಿಸಿ ಅನ್ನ ಜೊತೆಯಲ್ಲಿ ಬಿಸಿ ಬಿಸಿ ನಾವು ಚೆನ್ನಾಗಿ ಆಲೂ ಕುರ್ಮ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸೊ ಇದ್ರ ಜೊತೆಲಿ ಸ್ವಲ್ಪ ಆನಿಯನ್ಸ್ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.